I gave injection to his shoulder tips. This ended his non-stop hiccups. Hiccups and shoulder tips. What is the relationship? This video explains the science behind pain portal blocks. Let's unveil the physiology of pain portal blocks. Hi, I am Dr. Virupaksha, orthopedic surgeon and a fitness enthusiast. Here in this video, I am going to explain the physiology of pain portal blocks. 3 days ಇಂದ ಹಿಕಪ್ಸ್ ಬಿಕ್ಕಳಿಕೆ ನಿಲ್ತಾನೆ ಇಲ್ಲ. ಆಮೇಲೆ ಡೈಜಿನ್ ಸಿರಪ್ ಆಮೇಲೆ ಬಿಕ್ಕಲ್ ಹಾಕು ಎಲ್ಲ ತಗೊಂಡೆ. ಇನ್ನೇನು ಇಂಜೆಕ್ಷನ್ ಹಾಕೊಂಡೆ ಕಡಿಮೆ ಆಗಲಿಲ್ಲ. ಕಡಿಮೆ ಎಷ್ಟು 3 ದಿವಸ 3 days ಇಂದ ಓಕೆ ಲೈಟ್ ಆದ್ರೆ ಜಾಸ್ತಿ ಆಗ್ತದೆ. ಆಮೇಲೆ ಏನು ಕಂಟಿನ್ಯೂಸ್ ಆಗಿದೆಯಾ? ಕಂಟಿನ್ಯೂಸ್ ಕಡಿಮೆ ಆಗಲ್ಲ. 10 minutes ಸುಮ್ಮನೆ ಇರುತ್ತೆ, ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದ್ರೆ half an hour ಸುಮ್ಮನೆ ಇರುತ್ತೆ, ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಇವತ್ತು ಮಧ್ಯಾಹ್ನ ಇದು ಇಂಜೆಕ್ಷನ್ ಒಂದು ಮಾಡಿದ್ರು. ಒಂದು 3 hours ಚೆನ್ನಾಗಿತ್ತು. ತಿರ್ಗಾ ಇವಾಗ ಲೈಟಾಗಿ ತಿರ್ಗಾ ಸ್ಟಾರ್ಟ್ ಆಗಿದೆ. ಬಟ್ ಮಧ್ಯಾಹ್ನ ಎದೆ ಎಲ್ಲ ನೋವ್ತಾ ಇತ್ತು, ಇವಾಗ ಎದೆ ನೋವು ಇಲ್ಲ. ಇದ್ರ ಹತ್ರ ಎಲ್ಲ ನೋವ್ತಾ ಇತ್ತು, ಇಲ್ಲಿ ಚುಚ್ತಾ ಇತ್ತು, ಇದೆಲ್ಲ ಇವಾಗ ಇಲ್ಲ. ಇವಾಗ ಕಡಿಮೆ ಆಗಿದೆ. ಸ್ವಲ್ಪ 2 ದಿವಸ ಆಯ್ತಲ್ಲ. ಓಕೆ, ಅದು ಅದಕ್ಕೆ ಮುಂಚೆ 3 ದಿವಸದಿಂದ ಇತ್ತು ನನಗೆ. ಅಂದ್ರೆ ಊಟ ಮಾಡಿದ್ರು ಬರೋದು 3-4 times. ಒಂದು ಸತಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಅಂತ 2 to 3 times ಬರ್ತಾ ಇತ್ತು. 2 ಹಿಕಪ್ಸ್ 3 ಹಿಕಪ್ಸ್. ನೀವು ಫಸ್ಟ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ರಲ್ಲ, ಅದಾಗಿ 3 hours ಇಂದ ಬರೀ ಸಿಂಗಲ್ ಹಿಕಪ್ ಬರ್ತಾ ಇತ್ತು. ಆಮೇಲೆ ನೀವು 2ನೇ ಸತಿ ಇಂಜೆಕ್ಷನ್ ಕೊಟ್ಮೇಲೆ ಫುಲ್ ಕ್ಲಿಯರ್ ಆಯ್ತು, ಕಂಪ್ಲೀಟ್ ನಿಂತೋಗ್ಬಿಡ್ತು.